ನೋಡು ಸುಮಾ, ನಿಂಗೆ ಡಾಕ್ಟ್ರ್ ಹೇಳವ್ರೆ ಸುಧಾರಿಸ್ಕೋಬೇಕು ಅಂತ ಹೇಳ್ಬಿಟ್ಟು. ನೋಡು, ಡಾಕ್ಟ್ರ್ ಹೇಳ್ದಂಗೆನೆ ನೀನು ಜಾಸ್ತಿ ರೆಸ್ಟ್ ಮಾಡಬೇಕಂತೆ. ಸುಧಾರಿಸ್ಕೊಂಡು ಸ್ವಲ್ಪ ಜಾಸ್ತಿ ಸುಸ್ತಾಗೋಗ್ಬಿಟ್ಟೈತಂತೆ. ನೋಡು, ನಡಿ, ಏನು ಮಾಡೋಕ್ಕಾಗಲ್ಲ. ಈಗ ನಮ್ಮ ಮನೆಗೇನೆ ಹೋಗ್ಬಿಟ್ಟು ಅಲ್ಲೇನೆ ಸುಧಾರಿಸ್ಕೊಂಡು ಸ್ವಲ್ಪ ಆರಾಮಾಗಿರಿವಂತೆ. ರೀ, ಹೆಂಗ್ರಿ ಬರಲಿ ನಿಮ್ಮ ಮನೆಗೆ? ಇಷ್ಟು ದಿನ ನಾನು ಹೆಂಗೋ ಬೀದಿ ಬೀದಿ ಅಲ್ಕೊಂಡು ಅಲ್ಲಿ ಇಲ್ಲಿ ಸುತ್ಕೊಂಡು ಅಂತ ಹೇಳ್ಬಿಟ್ಟು ಇದ್ದೆ. ಈಗ ಇದ್ದಕ್ಕಿದ್ದಂಗೆ ಏನೇ ನಿಮ್ಮ ಮನೆಗೆ ಬಂದ್ಬಿಟ್ರೆ ಸೊಸೆ ಅನ್ನೋಳು ಬಿಟ್ಕೊಂತಾಳ ನನ್ನ. ಎಲ್ಲ ಮನೆ ಸೊಸೆದೇನೇನಿಯ, ಎಲ್ಲ ಪೂರ್ತಿ ಸೊಸೆದೇನೇನಿಯ ದರ್ಬಾರು. ಇನ್ನು ಸುಮ್ಕೆನೇನಿಯ. ಹಾಂ, ನಾನು ಬಂದ್ಬಿಟ್ಟು ಏನು ಮಾಡಲಿ? ನನ್ನ ಕಂಡ್ರೆ ಯಾರಿಗೂ ಆಗಕ್ಕಿಲ್ಲ ಮನೆನಾಗೆ. ಹ್ಞೂ ಬುಡಿ, ಆ ದೇವಸ್ಥಾನದಾಗೆಲ್ಲ ಬಿಟ್ಬಿಡಿ. ಆ ದೇವಸ್ಥಾನದಾಗ ಹೆಂಗೋ ನಾತಾಗ ಬದುಕೋ ಸತ್ತೋ ಆತಾಗ ಜೀವನ ಮಾಡ್ತೀನಿ. ನಾನು ಇವಾಗ ಬದಲಾಗಿದ್ದೀನಿ ಅಂತಂದರೆ ಯಾರೂ ನಂಬಕ್ಕಿಲ್ಲ. ಏನು ಮಾಡಲಿ? ನೀವೇನೇ ಹೇಳಿ. ಯಪ್ಪ, ಇಷ್ಟೊಂದು ಸುಸ್ತಾಗಿ ತಲೆ ತಿರುಗ್ಬಿಟ್ಟು ಹಿಂಗೆಲ್ಲ ಬಿದ್ದೋಯ್ತೀನಿ ಅಂತೇಳ್ಬಿಟ್ಟು ನಾನಂತೂ ಕನ್ಸಾಗೂ ಅಂದ್ಕೊಂಡಿರ್ಲಿಲ್ಲ ರೀ. ನೋಡಿದ್ರ ತಲೆಯೆಲ್ಲ ಹೆಂಗೆ ಸುತ್ತಾಯ್ತು ನಂಗೆ ಈಗಲೂ. ನೋಡು ಸುಮಾ, ಸೊಸೆ ಹತ್ರ ನಾನು ಮಾತಾಡ್ತೀನಿ, ನೀನು ಏನು ಅನ್ಬೇಡ ಅಂತ ಹೇಳ್ಬಿಟ್ಟು ಸೊಸೆ ಹತ್ರ ಎಲ್ಲನೂ ಹೇಳ್ತೀನಿ. ನೋಡು, ನೀನು ಆರಾಮಾಗಿರು, ಸರಿನಾ? ನೀನು ಏನು ಬಗ್ಗೆನೂ ಯಾವುದ್ರ ಬಗ್ಗೆನೂ ನೀನು ಯೋಚನೆ ಮಾಡಬೇಡ. ನೀನು ಆರಾಮಾಗಿ ಫಸ್ಟು ಆರಾಮಾಗಿರೋದು ಕಲ್ತ್ಕ. ಎದಳು ಬಾ, ಡಿಸ್ಚಾರ್ಜ್ ಮಾಡ್ಕೊಂಡು ಹೋಗ್ಬೋದು ಅಂತ ಡಾಕ್ಟ್ರು ಹೇಳೋರೆ. ನೋಡಿ, ಮಂತಕ್ಕೇನೇ ಕರ್ಕೊಂಡು ಹೋಗ್ತೀನಿ, ಸೊಸೆಗೆಲ್ಲ ಹೇಳ್ತೀನಿ, ಸರಿನಾ? ನೋಡ್ಕೊತಾಳೆ. ಹಂಗೇನಿಯ ನಿಮ್ಮ ಬೀಗ್ರವ್ರೆ ಅಂದರೆ ಸೊಸೆಯವ್ರ ಅಮ್ಮ, ಅವರು ನೋಡ್ಕೊತಾರೆ. ನೀನು ಒಬ್ಳೇನಿಯ ಬೀದಿ ಬೀದಿ ಅಲ್ಕೊಂಡಿದ್ರೆ ಹೆಂಗಿರ್ತೀಯ ಹೇಳು? ನೋಡು, ಇಷ್ಟು ದಿನ ಆಡಿರೋ ಆಟಗಳೆಲ್ಲನೂ ಬಿಟ್ಬಿಟ್ಟು ಈಗೆಲ್ಲ ಹೊಸ ಥರದ ಜೀವನ ಅಂತ ಹೇಳ್ಬಿಟ್ಟು ಹೊಸ ಥರ ಜೀವನ ಮಾಡಿವಂತೆ. ನಡಿ ಸುಮ್ಕೆನೇನೆ. ರೀ, ನಿಮ್ಗೆ ಏನು ನನ್ನ ಮ್ಯಾಲೆ ಬೇಜಾರಿಲ್ಲ ತಾನೇ? ಮನಸ್ಪೂರ್ವಕವಾಗಿ ಏನೇ ಕರ್ಕೊಂಡು ಹೋಯ್ತಾ ಇದ್ದೀರಾ ತಾನೇ? ಮನಸ್ಪೂರ್ವವಾಗಿನೇ ಕರ್ಕೊಂಡು ಹೋಗ್ತಾ ಇದ್ದೀನಿ ಸುಮಾ. ಇನ್ಮೇಲಾದ್ರೂ ಚೆನ್ನಾಗಿ ಬಾಳನ ಎಲ್ರೂ, ಸರಿನಾ? ಈಗ ಹೆಂಗೋ ಸೊಸೆನೂ ಬುಸ್ರಿ, ನೀನು ಅಜ್ಜಿ ಆಯ್ತಾ ಇದೆಯಾ, ಎಲ್ಲರೂ ಖುಷಿಯಾಗಿ ಬದುಕನ ಮನೆಯಾಗೆ, ಸರಿನಾ? ನೀನು ಬದಲಾಗಿದೆಯಾ ಅಂತ ನನಗೂ ಅನ್ನಿಸ್ತಾ ಐತೆ. ನೀನು ಬದಲಾದ್ರೆ ಜೀವನನೂ ಭಾಳ ಚೆನ್ನಾಗಿರ್ತದೆ. ಬಾ, ಹೋಗೋಣ ಬಾ ಮನೆಗೆ. ಸರಿ ರೀ, ಹೋಗೋಣ. ನನಗೂ ಬ್ಯಾರೆ ದಾರಿ ಇಲ್ವಲ್ಲ. ನನಗೂ ನಾನು ಬರಲೇಬೇಕು. ನನಗೂ ಏನಾರ ಬ್ಯಾರೆ ದಾರಿ ಅಂತ ಏನಾದ್ರೂ ಇದ್ದಿದ್ರೆ ಏನೋ ಇದು ಮಾಡ್ತಾ ಇದ್ದೆ. ನನಗೂ ಜೀವನಕ್ಕೆ ಏನೂ ಇಲ್ಲ, ಯಾವ ಆಧಾರನೂ ಇಲ್ಲ. ಇನ್ನೇನ್ರಿ ಮಾಡೋಕ್ಕಾಯ್ತದೆ? ನಾನು ಬರಲೇಬೇಕು. ಸಾಯ ಕಾಲದಾಗೆ ಮಗನೇನಿಯ ನಮ್ಗೆ ಆಧಾರ. ಆಯ್ತು, ನಡೀರಿ, ಬರ್ತೀನಿ, ಹೋಗೋಣ. ನನಗೂ ಭಾಳ ಸಂತೋಷ ಆಗ್ತೈತೆ ನೀವು ಕರ್ಕೊಂಡು ಹೋಯ್ತಾ ಇರೋದಕ್ಕೆ. ಸರಿ, ಬಾ ಹೋಗೋಣ. ಲಕ್ಷ್ಮೂ. ಓ ಮಾವಯ್ಯ, ಅತ್ತೆನ ಕರ್ಕೊಂಡು ಬಂದ್ರ? ನಾನೇನಿಯ ಬರೋಣ ಅಂತ ಅನ್ಕೊಂಡಿದ್ದೆ, ಅಷ್ಟಾಗಿ ನೀವೇನಿಯ ಕರ್ಕೊಂಡ್ಬಿಟ್ಟು ಬಂದಿದ್ದೀರಾ ಅತ್ತೆನ? ಅಯ್ಯೋ, ಬರಕಿಲ್ಲ ಅಂತ ಕುಂತಿದ್ಲು ಕಣಮ್ಮ. ನಾನೇನಿಯ ಬಲವಂತ ಮಾಡ್ಬಿಟ್ಟು ಕರ್ಕೊಂಡ್ಬಿಟ್ಟು ಬಂದೆ, ಹುಷಾರಿಲ್ಲ ಅಲ್ವಾ ಅಂತ ಹೇಳ್ಬಿಟ್ಟು. ಅದೇ ನಿಂಗೊಂದು ಮಾತು ಹೇಳೋಣ ಅಂತ ಬಂದೆ. ನೋಡಮ್ಮ, ಇನ್ಮೇಲೆ ಇವಳು ಇಲ್ಲೇ ಏನಿಯೇ ಇತ್ತಾಳೆ. ಸುಮ್ಮನೂ ಶ್ಯಾನೆ ಬದಲಾಗೋಗ್ಬಿಟ್ಟವಳೆ, ಸರಿನಾ? ನಿಮ್ಮ ಅತ್ತೆ ನೋಡು, ಕೊನೆಗಾಲದಾಗೆ ಇನ್ನೇನು ಮಾಡೋಕ್ಕಾಗಿಲ್ಲ. ಇಷ್ಟು ದಿನ ದುರಂಕಾರ ಮಾಡೋಳೆ, ಇನ್ಮೇಲೆ ದುರಂಕಾರ ಮಾಡಬಾರ್ದು ಅಂತ ಅರ್ಥ ಮಾಡ್ಕೊಂಬಿಟ್ಟು ಎಲ್ಲ ಬಿಟ್ಬಿಟ್ಟವಳೆ. ಇನ್ನು ಗಿರಂಕಾರ ಎಲ್ಲ ಏನೂ ಮಾಡೋಕ್ಕಿಲ್ಲ. ಇನ್ನು ಮನೆನಾಗ ಹೆಂಗೋ ಮರ್ಯಾದಿನಾಗ ಇತ್ತಾಳೆ. ಅದಕ್ಕೆ ನೀನು ಏನಾರು ಅಂದ್ಬಿಡ್ತೀಯಾ ಅಂತ ಹೇಳ್ಬಿಟ್ಟು, ನಾನು ಬರಲ್ಲ, ನನ್ನ ಸೊಸೆ ಏನಾರು ಅಂದ್ಬಿಡ್ತಾಳೆ, ನಾನು ಬರಲ್ಲ ಅಂತ ಹೇಳ್ಬಿಟ್ಟು ಕುಂತಿದ್ಲು. ನಾನಿಲ್ಲ, ಬಾ ಅಂತ ಹೇಳ್ಬಿಟ್ಟು ಬಲವಂತ ಮಾಡ್ಬಿಟ್ಟು ಕರ್ಕೊಂಬಿಟ್ಟು ಬಂದಿದ್ದೀನಿ. ನೋಡವ, ಇನ್ನು ಸುಮ್ಕೆ ಏನಿ ಹಳೆದೆಲ್ಲ ಮಾತಾಡ್ಬಿಟ್ಟು ಹಳೆ ಜಗಳನೆಲ್ಲ ಎಳಕಿಡ್ಕೊಂಡು ಹಳೆ ಜಗಳನೆಲ್ಲ ಮುಂದಕ್ಕೆ ಕೆಳ್ಕೊಂಡು ಹೋಗೋದು ಬೇಡ. ಹೆಂಗೋ ಎಲ್ರದ್ದು ಒಂದೊಂದು ಸಂಸಾರ ಅಂತ ಆಗೋಗ್ಬಿಟ್ಟೈತೆ. ಅದಕ್ಕೆ ನಮ್ಮದು ಒಂದು ಸಂಸಾರ ಅಂತ ಮಾಡ್ಕೊಳ್ಳಿ ಅಂತಲೇ ನಾನು ಈ ಥರ ಮಾಡ್ಕೊಂಡಿದ್ದು. ನೋಡು, ನಮ್ಮದು ಅಂತ ಹೇಳ್ಬಿಟ್ಟು ಒಂದು ಸಂಸಾರ ಹೆಂಗೋ ಆಗ್ತಾಯಿತ್ತು ನಮ್ಮದು ಅಂತ ಹೇಳಿ ಎಲ್ಲರೂ ಕೂಡಿ ಬಾಳಿ ಚೆನ್ನಾಗಿರೋಣ, ಸರಿನೇನಮ್ಮ? ಮಾವಯ್ಯ, ಇದು ನೀವೆಲ್ಲ ನನಗೆ ಹೇಳ್ಕೊಡ್ಬೇಕಾ? ನನಗೇನು ಗೊತ್ತಾಗಕ್ಕಿಲ್ವಾ ಹೇಳಿ? ನೋಡಿ, ಯಾವತ್ತಿದ್ರು ಅತ್ತೆ ನಮ್ಮ ಮನೆಯವರೇ ತಾನೇ. ನೋಡಿ, ನೀವು ನನಗೆ ಅವಾಗೆಲ್ಲ ಎಷ್ಟು ಸಹಾಯ ಮಾಡಿದ್ದೀರಾ. ಅತ್ತೆ ಆರಾಮಾಗಿ ಇಲ್ಲೇನೇ ಇರ್ಬೋದು. ಅವಾಗೆಲ್ಲ ಅತ್ತೆ ಅದು ಇದು ಅಂತೇಳ್ಬಿಟ್ಟು ಶಾನೆ ಬೇಜಾರು ಮಾಡೋದಲ್ವಾ? ಅದಕ್ಕೆ ಅವಾಗ ನಾನು ಹಂಗೆ ಆಡಿದ್ದೀನಿ, ಇಲ್ಲ ಅಂತ ಹೇಳ್ತಿಲ್ಲ. ನಾನು ಗಿರಂಕಾರ ಎಲ್ಲ ಮಾಡಿದ್ದೀನಿ. ಆದರೆ ಇವಾಗ ಅತ್ತೆಗೆ ಇಷ್ಟು ಹುಷಾರಿಲ್ಲ ಅಂತ ಹೇಳಿದ್ರೆ ನಾನು ಇದು ಮಾಡೋಕ್ಕಾಯ್ತದ? ನೋಡ್ಕೊಂಡಿದ್ದಂಗೆ ಇರೋಕ್ಕಾಯ್ತದ? ಅತ್ತೆ ಕೊನೆ ಗಂಟೆ ನಮ್ಮ ಮನೆಗೆ ಇರಲಿ, ನನಗೇನು ತೊಂದರೆ ಇಲ್ಲ. ಕೇಳಿಸ್ಕೊಂಡೇನೆ ಸುಮಾ, ನೀನು ಸೊಸೆ ಹೇಳಿದ್ದನ್ನ ಕೇಳಿಸ್ಕೊಂಡ? ನೋಡು, ನನ್ನ ಸೊಸೆ ಹಂಗಂತಾಳೆ, ನನ್ನ ಸೊಸೆ ಹಿಂಗಂತಾಳೆ ಅಂತ ಹೇಳ್ತಾ ಇದ್ದೆ. ಈಗ ಗೊತ್ತಾಯ್ತಾ ನಿನ್ನ ಸೊಸೆ ಏನು ಅಂತ ಹೇಳ್ಬಿಟ್ಟು? ಅಮ್ಮ, ನನಗಂತೂ ಈಗ ಹೊಸಿ ಸಮಾಧಾನ ಆಯಿತು. ನೀನು ಎಲ್ಲಿ ಮನೆಗೆ ಇರಬೇಡ ಅಂತ ಹೇಳ್ಬಿಟ್ಟು ಮನೆಯಿಂದ ಈಚೆ ಕಡೆ ಕಳಿಸ್ಬಿಡ್ತೀಗೋ ಅಂತ ಹೇಳ್ಬಿಟ್ಟು ಒಳಗೆ ನೀನು ಭಯ ಆಗೋಗ್ಬಿಟ್ಟಿತ್ತು ನನಗಂತೂ. ನೀನು ಎಲ್ಲಿ ಕಳಿಸ್ಬಿಡ್ತಾಳೋ, ಏನು ಕತೆನೋ ಎತ್ತೋ ಅಂತ ಹೇಳ್ಬಿಟ್ಟು ಟೆನ್ಷನ್ ಆಗೋಗ್ಬಿಟ್ಟಿತ್ತು. ಇವಾಗ ಹೊಸಿ ನನಗಂತೂ ಸಮಾಧಾನ ಆಯ್ತಾಯ್ತು ಇವಾಗಂತೂ. ಲಕ್ಷ್ಮೂ, ಇನ್ಮ್ಯಾಲೆ ನಾನು ಇಲ್ಲೇ ಏನೇ ಇರ್ತೀನಿ. ಅತ್ತೆ, ನಿಮ್ಮನ್ನು ಚೆನ್ನಾಗಿ ನೋಡ್ಕೊಳ್ಳೋ ಜವಾಬ್ದಾರಿ ನಂದು, ಸರಿನಾ? ಅಯ್ಯೋ ಸೊಸೆ, ಇವಾಗ ನೀನಲ್ಲ, ನಾನು ನಿನ್ನನ್ನು ಚಂದಾಗಿ ನೋಡ್ಕೋಬೇಕು. ಇವಾಗ ನೀನು ಬಸ್ರಿ ಬೇರೆ, ನಮ್ಮ ಮನೆಗೆ ನಮ್ಮ ವಂಶದ ಕುಡಿ ಬೇರೆ ಬತ್ತೈತೆ. ನೀನು ನಾನು ಚೆನ್ನಾಗಿ ನೋಡ್ಕೋಬೇಕು, ನೀನೇ ಚಂದಾಗಿ ನೋಡ್ಕೋತೀನಿ ಅಂತ ಹೇಳ್ತಿದ್ದೀಗಲ್ಲ. ಅಯ್ಯೋ ಬೇಡ, ನಾನೇ ನಿನ್ನ ಚಂದಾಗಿ ನೋಡ್ಕೋತೀನಿ. ಬ್ಯಾಡತ್ತೆ, ನಿಮ್ಗೂ ಹುಷಾರಿಲ್ಲ ಪಾಪ, ನೀವು ಸುಧಾರಿಸ್ಕೋಬೇಕು ತಾನೆ. ನಾನು ನೋಡ್ಕೋತೀನಿ ಇರಿ. ಊಟಕ್ಕೆ ಏನಾದ್ರು ತಂದು ಕೊಡ್ತೀನಿ ತಿನ್ನಿವ್ರಂತೆ. ಅತ್ತೆ, ಇವಾಗ ಏನು ಸುಸ್ತು ಪಸ್ತು ಏನು ಇಲ್ಲ ತಾನೆ?
ಐತೆ ಕಣಮ್ಮಿ. ಅವ ಮಾತಾಡಿದ್ರೆ ನೀವು ಸ್ವಲ್ಪ 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 ಸುಸ್ತಾಯ್ತದೆ. ಇಷ್ಟು ದಿನ ಹೊಟ್ಟೆ ತುಂಬ ಏನು ತಿಂದಿಲ್ವಲ್ಲ, ಅಂಥದ್ದು ಇಂಥದ್ದು ಊಟ ಅಂತ ಏನು ತಿಂದಿಲ್ವಲ್ಲ ಸರಿಯಾಗಿ. ಅದಕ್ಕೆ ಒಳಗಡೆಯಿಂದ ಸುಸ್ತು ಅನ್ನೋದು ಬಂದ್ಬಿಡ್ತದೆ ಕಣಮ್ಮಿ. ಅದೇನು ಸುಸ್ತಾಯ್ತದೋ ನಂಗಂತೂ ಸುಸ್ತು ಸುಸ್ತು ಸುಸ್ತು. ಅವ ಆಯ್ತಾನೇ ಇಲ್ಲ. ಅತ್ತೆ ನೀವು ಕೂತ್ಕೊಳ್ಳಿ, ಊಟ ಮಾಡಿಲ್ವಲ್ಲ ಸರಿಯಾಗಿ, ಅದಕ್ಕೆ ನಿಮ್ಗೆ ಹಿಂಗೆಲ್ಲ ಆಯ್ತಾಯ್ತು ಅಷ್ಟೇ. ಏನಿಯ ಹೊಟ್ಟೆ ತುಂಬ ಊಟ ಮಾಡಿದರೆ ನೀವು ಚೆನ್ನಾಗಿ ಏನೇ ಇತ್ತಾ ಇದ್ರಿ. ಏನು ಮಾಡ್ತೀರಾ ನೀವು ಪಾಪ, ಈಚೆ ಕಡೆ ಎಲ್ಲ ಊಟ ಮಾಡಿಲ್ಲ, ಏನು ಮಾಡಿಲ್ಲ. ಇರಿ ಒಂದು ನಿಮಿಷ ಊಟ ಹಾಕೊಂಬಿಟ್ಟು ಬರ್ತೀನಿ. ಹಂಗೆ ಏನಿಯ ನಿಮ್ಮ ಮಗಂಗೆ ಹೇಳ್ತೀನಿ, ಬುಟ್ಟಿ ತುಂಬ ಹಣ್ಣು ತಗೊಂಬಿಟ್ಟು ಬಾ ಅಂತ ಹೇಳ್ಬಿಟ್ಟು ಹಣ್ಣು ತಗೊಂಬಿಟ್ಟು ಬರ್ತಾರೆ. ಹಣ್ಣು ಡ್ರೈ ಫ್ರೂಟ್ಸ್ ಎಲ್ಲ ತಿನ್ಕೊಂಡು ಚೆನ್ನಾಗಿರೋರಂತೆ. ಇರಿ ಬಂದೆ. ನೋಡ್ದೇನೆ ನಿನ್ನ ಸೊಸೆ ಎಷ್ಟು ಚೆನ್ನಾಗಿ ನೋಡ್ಕೊತಾಳೆ ಅಂತ ಹೇಳ್ಬಿಟ್ಟು ಇನ್ನು ಮ್ಯಾಲಾದ್ರೂ ನಿನ್ನ ಕೊಂತ್ರಿ ಬುದ್ಧಿನ ಕೊಂತ್ರಿ ಆಟನ ಎಲ್ಲ ಬಿಟ್ಬಿಟ್ಟು ನೆಮ್ಮದಿಯಾಗಿ ಇದ್ಬಿಡು ಅಷ್ಟೇನೆ. ಸರಿನಾ? ನೋಡು, ಇದೇನೇ ನೀ ಒಳ್ಳೆ ಜೀವನ ಅಂತ ಹೇಳಿದ್ರೆ, ಇದಕ್ಕಿನ್ನೂ ಆ ಬೀದಿ ಅಲಿಯೋದೇನೆ ನಿನಗೆ ಮುಖ್ಯ ಆಯ್ತದ ಏನು? ಇದಕ್ಕಿನ್ನ ಜೀವನ ಬೇಕೇನೆ ನಿನಗೆ? ಇಲ್ಲ ರೀ, ಸಾಕು. ನಾನು ಅವಾಗ ವಯಸ್ಸಿತ್ತು ಆಡಿದ್ದೀನಿ, ನಾನು ಈಗ ಮೂಲೆ ಸೇರ್ಬಿಟ್ಟಿದ್ದೀನಿ. ಇನ್ನು ನಾನು ಎಲ್ಲಿಂದ ಇದು ಮಾಡ್ಕೊಂಡ್ಲಿ ಹೇಳಿ? ಇನ್ನು ಮ್ಯಾಲಿಲ್ಲೇನೇ ಸೈಲೆಂಟಾಗಿ ಚೆನ್ನಾಗಿ ತಿನ್ಬಿಡಿ. ಅತ್ತೆ ತಗೊಳ್ಳಿ, ಹಣ್ಣುಗಳೆಲ್ಲ ಕಟ್ ಮಾಡಿ ತಂದಿದ್ದೀನಿ, ಇದನ್ನು ತಿನ್ಕೊಳ್ಳಿ. ಆಮೇಲೆ ಬಿಸಿ ಬಿಸಿ ಏನಾದ್ರೂ ಮಾಡ್ತೀನಿ. ಅಬ್ಬಬ್ಬಾ, ಇಂಥ ಹಣ್ಣು ಹಂಪಲು ಎಲ್ಲ ತಿಂದ್ಬಿಟ್ಟು ಅದು ಯಾವ ಕಾಲ ಆಗಿತ್ತ ಕಣ್ಲಕ್ಷ್ಮು. ಅಯ್ಯೋ, ಇಂಥ ಹಣ್ಣುಗಳೆಲ್ಲನೂ ನಾನಂತೂ ತಿಂದೇ ಇಲ್ಲ ಬಿಡು. ತಿಂದಿದ್ದಂಗೆ ಒಳ್ಳೆದು ಹೆಂಗೆ ಆಗೋಗ್ಬಿಟ್ಟಿದ್ದೀನಿ ನೋಡು. ಏನು ಬಿಗ್ರೆ ಸಂದಾಕಿದ್ದೀರಾ? ಏನು ಬಿಗ್ರೆ ನಾನು ಸಂದಾಕಿದ್ದೀನಿ ಪಾಪ. ನಿಮಗೆ ಹುಷಾರಿಲ್ದಂಗೆ ಹಿಂಗೆ ಆಗೋಗ್ಬಿಟ್ಟಿದ್ದೀರಾ. ನಿಮ್ಗೆ ಅವತ್ತೇ ಹೇಳಿಲ್ವಾ ಬನ್ನಿ ನಮ್ಮ ಮನೆಗಿರಿ ಆರಾಮಾಗಿರಿ ಅಂತ ಹೇಳ್ಬಿಟ್ಟು? ಆದ್ರೂ ಏ ಬಿಡಿ, ಪರವಾಗಿಲ್ಲ. ಹೆಂಗೋ ನನಗೆ ಹಣೆ ಬರೋಕೆ ಇವತ್ತು ಬರಬೇಕಾಗಿತ್ತು ಅಂತ ಹಣೆ ಬರೋದಾಗ ಬರೆದಿತ್ತೇನೋ, ಇವತ್ತು ಬಂದಿದ್ದೀನಿ ಅಷ್ಟೇನೆ. ನಿಮ್ಮನ್ನು ನೋಡಿ ಭಾಳ ಖುಷಿ ಆಯಿತು ನನಗಂತೂ. ಭಾಳ ಸುಸ್ತಾಯ್ತಿತ್ತು ಕಣಕ್ಕ. ಅದಕ್ಕೆ ನೋಡಿ ನನ್ನ ಸೊಸೆ ಅವಳಿಗೆ ತಂದಿದ್ರೆ ಹಣ್ಣುಗಳು ಎಲ್ಲ ತಂದ್ಬಿಟ್ಟು ನನಗೆ ಕೊಟ್ಟವಳೆ. ಅಯ್ಯೋ ತಿನ್ಕೊಳ್ಳಿ, ಪರವಾಗಿಲ್ಲ, ಅದ್ರಾಗೇನಾಯ್ತಂತೆ ತಿನ್ಕೊಳ್ಳಿ. ಇನ್ನೊಂದ್ಸಲ ನಾನು ಮೊಳಿ ಮೈಯ ತಗೊಬಿಟ್ಟು ಬರ್ತೀನಿ. ನೋಡಿ, ನಿಮ್ಗೆ ಏನು ಅಡುಗೆ ಮಾಡಬೇಕು ಅಂತ ಹೇಳಿ, ಅದೇ ಅಡುಗೆನೇನಿಯಾ ಮಾಡ್ಕೊಂಬಿಟ್ಟು ಬರ್ತೀನಿ. ಅಮ್ಮ ನೀನು ಕೈಯಾರೇನಿಯಾ ಅತ್ತೆ ಇನ್ನು ಹುಷಾರಾಗಿರೋಲ್ಲ, ಅದಕ್ಕೆ ಅನ್ನ ಬಸ್ಸಾರು ಮುದ್ದೆ ಮಾಡ್ಬಿಡಮ್ಮ. ನೀನು ಸೂಪರಾಗಿ ಮಾಡ್ತೀಯ, ಅತ್ತೆನವೇ ತಿಂತದೆ. ಅತ್ತೆ ಹುಷಾರಾದ್ಮೇಲೆ ಬೇಕಾದ್ರೆ ವೆರೈಟಿ ಮಾಡಿದ್ರಾಯ್ತು. ಇವಾಗ ಹೊಸಿ ಅನ್ನ ಸಾರು ಮುದ್ದೆ ಏನಿಯಾ ಮಾಡ್ಬಿಡು. ಸರಿ ಹಂಗೆ ಆಯ್ತು ಬಿಡು. ಬಿಸಿ ಬಿಸಿ ಮುದ್ದೆ ಅನ್ನ ಸಾರು ಮಾಡ್ಕೊಂಬಿಟ್ಟು ಬರ್ತೀನಿ. ಅತ್ತೆ ಏನನ್ನ ಬೇಕಾದರೆ ಬಾಯಿ ಬಿಟ್ಬಿಟ್ಟು ಕೇಳಿ, ಇದು ನಿಮ್ಮನೆ ಅಂತಲೇ ನೀವು ಅನ್ಕೊಳ್ಳಿ, ಸರಿನಾ? ನಮಗೂ ನಾವೆಲ್ಲ ಚೆನ್ನಾಗಿರ್ಬೇಕು ಅನ್ನೋದೇನೇ ಆಸೆ. ಈಗ ಮಾವನನ್ನು ಹೋಟ್ಲು ತಕ್ಕೊಯ್ತಾರೆ. ನಮ್ಮದು ಗೊತ್ತಲ್ಲತ್ತೆ, ಹೋಟ್ಲು ಓಪನ್ ಮಾಡಿದ್ದೀವಿ, ದೊಡ್ಡ ಹೋಟ್ಲು ಏನೇ ಓಪನ್ ಮಾಡಿದ್ದೀವಿ ಅಂತ ಹೇಳ್ಬಿಟ್ಟು ಹೋಗ್ಬೇಕು. ಇವರು ಒಯ್ತಾರೆ. ನಿಮ್ಮ ಮಗ ಬರೋದು ಇನ್ನೂ ರಾತ್ರಿ ಆಯ್ತದೆ, ಹೋಟ್ಲು ಕೆಲಸ ಎಲ್ಲ ಮುಗಿಸ್ಬಿಟ್ಟು ಬರೋದು. ಇವತ್ತು ಶಾನೆ ಹೊತ್ತು ತೆಗಿಯೋಕ್ಕಿಲ್ಲ ಅಂತ ಹೇಳ್ಬಿಟ್ಟು ಬೇಗನೇ ಬಂದ್ಬಿಟ್ಟವ್ರು ಅಷ್ಟೇನಿಯ. ಇಲ್ಲಾಂದರೆ ಅತ್ತೆ ಅಂದರೆ ನಮ್ಮಮ್ಮ ಹಂಗೇನೆ ಮಾವ ನಮ್ಮ ಯಜಮಾನ್ರು ಎಲ್ಲರೂ ಹೋಟ್ಲಾಗೇನೇ ಇರ್ತಾರೆ. ಇನ್ಮೇಲೆ ನಾನು ಬರ್ತೀನಿ ರೀ ಹೋಟ್ಲು ಕೆಲಸಕ್ಕೆ. ನಾನು ಬಂದ್ಬಿಟ್ಟು ನಾನು ಹೊಸಿ ನನ್ನ ಕೈಲಾದಷ್ಟು ಸಹಾಯನ ಮಾಡ್ತೀನಿ. ಏನು ಬೇಡ, ನೀನು ಸ್ವಲ್ಪ ಸುಧಾರಿಸ್ಕ ಸರಿನಾ? ನಾನು ಹೋಟ್ಲು ಕಡೆ ಹೋಗ್ಬಿಟ್ಟು ಬರ್ತೀನಿ. ಮಗಂಗೆ ಒಬ್ಬನಿಗೆ ಏನು ಬಿಟ್ಬಿಟ್ಟು ಬಂದಿದ್ದೀನಿ. ಅವ್ನ ಪಾಪ ಏನೇನು ಮಾಡ್ತಿತ್ತಾನೋ ಏನೋ. ನಾನು ಒಯ್ತೀನಿ, ನೀನು ತಿನ್ನು ಫಸ್ಟ್ ಫ್ರೂಟ್ಸ್ನ. ಅತ್ತೆ ತಿನ್ನಿ ಅತ್ತೆ, ತಿನ್ನಿ. ಅಪ್ಪ ಸದ್ಯ ಹೆಂಗ ನಾನು ಮನೆಗೆ ಬಂದು ಸೇರ್ಕೊಂಡಿದ್ದಾಯ್ತು. ಲೇ ಮಮ್ತಿ, ನನ್ನ ಮೇಲೆ ಏನೇ ಆವಾಜ್ ಆಗ್ತಿದ್ದೆ ಅಲ್ವಾ? ಈಗ ನಾನು ನಿನಗಿನ್ನ ಸಂದಕ್ಕೆ ಏನೇ ಬದುಕ್ತಿದ್ದೀನಿ ಹೋಗೆಲೆ. ನನ್ನೇ ಮಕ್ಕ ಊದ್ಬಿಟ್ಟು ಕಳಿಸ್ಬಿಟ್ಟೆ ಅವತ್ತು. ಹೆಂಗೆ ಹೋಗ್ತಿ ಹೇಳು? ಕ್ಯಾಕುರ್ಸ್ಫು ಅಂತ ಮಕ್ಕ ಊದ್ಬಿಟ್ಟು ಕಳಿಸ್ಬಿಟ್ಟೆ. ಹೀಗೆ ನೋಡು, ನಾನೇ ಆರಾಮಾಗಿ ನೆಮ್ಮದಿಯಾಗಿದ್ದೀನಿ. ಸದ್ಯ ಬೀದಿ ಭಿಕ್ಷೆ ಎತ್ಕೊಂಡು ತಿನ್ನೋದಕ್ಕಿನ್ನ ಇಲ್ಲಿ ಹಂಗೆ ಹೊಸಿ ಅಡ್ಜಸ್ಟ್ ಮಾಡ್ಕೊಂಡು ಹೆಂಗೆ ಹೊತ್ತಾಗ ಮುಂದೆ ನಡ್ಸ್ಕೊಂಡು ಹೋಗೋದು ಎಷ್ಟೋ ವಾಸಿ. ಇಲ್ಲ ಹಂಗೆ ಏನಾರ ಕುಂತ್ಕೊಬಿಟ್ಟೆ ಅಂತಂದರೆ ಭಿಕ್ಷೆ ಎತ್ಕೊಂಡು ಕುಂತ್ಕೋಬೇಕಾಯ್ತದೆ ಊರು ತುಂಬನೂ. ಯಾಕೆ ಬೇಕು ಸುಮ್ಕೆನೆಯ? ತಿನ್ನೋಣ. ಹಣ್ಣು ನೋಡು ಎಷ್ಟು ದಿನ ಆಗಿತ್ತು. ರುಚಿಯಾಗ ಹಣ್ಣು. ಹಾಗೆ ಚಿಕನ್ನು ಮಟನ್ನು ಏನು ಬೇಕೋ ತಿನ್ಬೋದು. ಹೋಟ್ಲಿಗೆ ಹೋದ್ರಂತೂ ವೆರೈಟಿ ಫುಡ್ಸ್ ಇರ್ತವೆ. ಹೋಟ್ಲಾಗಂತೂ ವೆರೈಟಿ ಫುಡ್ಸ್ನೇನೆಯ ಆರಾಮಾಗಿ ತಿನ್ಬೋದು ಬಿಡು. ಲೇ ಸುಮಿ ಅತ್ತೆ ಯಾರೋ ಬಂದರು ಅಂತ ಕಾಣಿಸ್ತದೆ. ಧ್ವನಿ ಕೇಳಿದ್ರೆ ಗೊತ್ತಾಗಿಲ್ವಾ? ನಮ್ಮ ಅಮ್ಮನೇ ನೀ ಬಂದಿರೋದು. ಇರ್ಲಿ ಕಾಪಿಗೆ ನಮ್ಮ ಅಮ್ಮ ಬಂದೈತೆ. ಸರಿ ಅತ್ತೆ. ಅಯ್ಯೋಯ್ಯೋ ಏನೇ ಸುಮಿ, ಏನೋ ಹುಷಾರಿಲ್ದಂಗೆ ಆಸ್ಪತ್ರೆಗೆ ಅಡ್ಮಿಟ್ ಆಗಿದ್ದಂತೆ. ಈಗ ದಾರಿನಾಗೆ ಅವಳಿಮಯ್ಯ ಸಿಕ್ಕಿದ್ದ. ಅವಳಿಮಯ್ಯ ಎಲ್ಲನೂ ಹೇಳ್ದ. ಹಿಂಗೆ ಹುಷಾರು ತಗ್ಬಿಟ್ಟು ದೇವಸ್ಥಾನದಾಗ ತಲೆ ತಿರುಗ್ಬಿಟ್ಟು ಬಿದ್ದುಬಿಟ್ಟಿದ್ಲು. ಹಿಂಗೆ ಎತ್ಕೊಂಡೋಗಿ ಆಸ್ಪತ್ರೆಗೆ ಸೇರಿಸಿ ಆಸ್ಪತ್ರೆನಾಗೆಲ್ಲ ನೋಡ್ಕೊಂಡು ಆಮೇಕಿಂದ ಕರ್ಕೊಂಬಿಟ್ಟು ಬಂದು ಮನೆಗೆ ಇಕ್ಕಿದ್ದೀನಿ ಅಂತ ಹೇಳ್ಬಿಟ್ಟು ಹೇಳಿದ್ರು. ಅದಕ್ಕೇನಿಯ ಹಿಂಗೇನೆ ಅಟ್ಟಕ್ಕೆ ಬಂದ್ಬಿಟ್ಟೆ. ಯವ್ವ ಏನೇ ಮೇಲ ಏನು ನಿನಗೆ? ನಾನೇನಮ್ಮ ಗುಂಡ್ಕಲ್ ಕುಂತಂಗೆ ಕುಂತಿಲ್ವ ನಾನು? ನೋಡು ಹೆಂಗೆ ಕುಂತಿದ್ದೀನಿ ಅಂತ.
ಅಪ್ಪ ಸದ್ಯ ನೀನೇನೇ ಹೇಳಿ ನನಗೇನೋ ಆಗೋಗ್ಬಿಡ್ತೀನೋ, ಅದೇನೋ ಕುಂತ್ಕೊಳಕ್ಕಾಗಲ್ಲ ನಿಂತ್ಕೊಳಕ್ಕಾಗಲ್ಲ, ತಲೆಯೆಲ್ಲ ತಿರುಗ್ತದೆ ಹಂಗೆ ಹಿಂಗೆ ಅಂತಿದ್ದಕ್ಕೆ ನನಗಂತೂ ಶಾಕ್ ಆಗೋಗ್ಬಿಡ್ತು. ನನಗಂತೂ ಇದೇನಪ್ಪ ಆಯಿತು ಹಿಂಗೆ ಹಿಂಗೆ ಅಂತ ಹೇಳ್ಬಿಟ್ಟು. ಸದ್ಯ ಈಗ ನೀನು ಆರಾಮಾಗಿರೋದು ನೋಡಿ ನನಗೂ ಓಸಿ ಸಮಾಧಾನ ಆಯಿತು ಕಣಮ್ಮ. ಹಾಂ ದೇವ್ರೆ. ಅಮ್ಮ ಇನ್ಮೇಲೆ ನಾನು ನನ್ನ ಮಗ ಸೊಸೆ ನನ್ನ ಗಂಡ ಇವ್ರ ಜೊತೆ ಇಲ್ಲೇ ನೀ ಆರಾಮಾಗಿರ್ಬೇಕು ಅಂತ ತೀರ್ಮಾನ ಮಾಡ್ಕೊಬಿಟ್ಟಿದ್ದೀನಿ. ಭಾಳ ಖುಷಿ ಆಯ್ತೈತೆ ನನಗಂತೂ ನಿಜವಾಗೂ. ಯಪ್ಪ ಎಷ್ಟು ದಿನ ಅನ್ಕೊಂಡಿದ್ದೆ ಗೊತ್ತೇ ನಾನಂತೂ. ಅಪ್ಪ ಯಾವಾಗಪ್ಪ ನನ್ನ ಮಗಳು ಒಳಿಯ ಒಂದಾಗೋದು ಹಂಗೆ ಹಿಂಗೆ ಅಂತ. ಕೊನೆಗೂ ದೇವರು ಕಣ್ಬಿಟ್ಬಿಟ್ಟ ಅಂತ ಅನ್ನಿಸ್ತದೆ. ಹೆಂಗೋ ಆತಗೆ ನೀವೆಲ್ಲ ಒಂದಾದ್ರಲ್ಲ ಫ್ಯಾಮಿಲಿ, ಅಷ್ಟೇ ಸಾಕು, ನಂಗೆ ಇನ್ನೇನೂ ಬೇಡ. ಅಜ್ಜಿ ಕಾಪಿ ತಗೊಳ್ಳಿ. ಓ ಲಕ್ಷ್ಮು ಕೊಡು ಕೊಡು. ಅಜ್ಜಿ ನೀವಿನ್ನೇನು ತಲೆ ಕೆಡಿಸ್ಕೊಬೇಡಿ, ನಾವೆಲ್ಲರೂ ಒಂದಾಗಿ ತುಂಬ ಚೆನ್ನಾಗಿ ಸೂಪರಾಗಿರ್ತೀವಿ ಸರಿನಾ? ಹೆಂಗೋ ನೀವಂತೂ ಕಣ್ಣಾರೆ ನೋಡಿದ್ರಲ್ಲ, ಯಾವಾಗೂ ಹೇಳ್ತಾ ಇದ್ರಿ ನೀವೆಲ್ಲ ಜೊತೆಗಿರೋದು ನೋಡಬೇಕು 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 ಅಂತ ಹೇಳ್ಬಿಟ್ಟು. ಕೊನೆಗೂ ನಾವೆಲ್ಲ ಜೊತೆಗಿರೋದು ಚೆನ್ನಾಗಿರೋದು ನೋಡ್ತಾ ಇದ್ರಲ್ಲ. ನನಗಂತೂ ಈಗ ಸ್ವಲ್ಪ ಸಮಾಧಾನ ಆಯಿತು. ನಮ್ಮ ಅತ್ತೆ ಬದಲಾಗಿರೋದು ನೋಡಿ ನನಗಿನ್ನೂ ಸಮಾಧಾನ ಆಯಿತು ಕಣಜ್ಜಿ. ನೀನು ಇಲ್ಲೇ ಇದ್ಬಿಡಿ. ಏನು ಬೇಡ, ನಮ್ಮ ಅಮ್ಮ ಇಲ್ಲೇ ಇದ್ಬಿಟ್ರೆ ಅಲ್ಲಿ ನಮ್ಮ ಅಣ್ಣ ಅತ್ತಿಗೆಲ್ಲ ಬೇಜಾರು ಮಾಡ್ಕೋತಾರೆ ಅಲ್ವೇನಮ್ಮ? ಪೊದ್ದು ಹೊತ್ತಿಗೆ ಅಣ್ಣ ಎಲ್ಲ ಬೇಜಾರು ಮಾಡ್ಕೊಳಕ್ಕಿಲ್ವಿ? ಅದಕ್ಕೆ ಕುಂತ್ಕೊಳ್ಳಮ್ಮ, ಕುಂತ್ಕ ನೋಡು. ಫ್ರೂಟ್ಸ್ ಕಣಮ್ಮ, ಫ್ರೂಟ್ಸ್ ತಿಂತಾ ಇದ್ದೀನಿ. ನಾನು ಸೊಸೆನೇ ಕಟ್ ಮಾಡ್ಬಿಟ್ಟು ಕೊಟ್ಟಿದ್ದು ಕಣಮ್ಮ. ಹಬ್ಬ ಹೊಟ್ಟೆ ತುಂಬ ತಿಂತಾ ಇದ್ದೀನಿ. ನಿನ್ನ ಸೊಸೆಯರು ಚೆನ್ನಾಗಿ ನೋಡ್ಕೋತಾರಲ್ವೇನಮ್ಮ ನಿನ್ನ? ಲೇ ಸುಮಿ, ಏನ್ಲೇ ಬದಲಾಗಿದೆಯಾ ತಾನೇ? ಬದಲಾಗಿರೋದಕ್ಕೆ ತಾನೇ ಬಂದು ಇಲ್ಲಿ ಕುಂತಿರೋದು. ಬದಲಾಗಿಲ್ಲ ಅಂತ ಹೇಳಿದ್ರೆ ನಾನು ಬಂದ್ಬಿಟ್ಟು ಇಲ್ಲೇ ಕುಂತ್ಕೋತಾ ಇದ್ದೆ. ನೀನು ನೋಡಿದ್ರಂಗೆ ಅನ್ಸಕ್ಕಿಲ್ವಲ್ಲ, ಅದಕ್ಕೆ ಕೇಳ್ದೆ. ಏನು ಹಿಂಗೆ ಮಾತಾಡ್ತೀಗ ಅಂತ ಹೇಳ್ಬಿಟ್ಟು. ನನ್ನ ಸೊಸೆ ಇದಕ್ಕಿನ್ನೂ ಸಂದಕ್ಕೆ ಏನೇ ನೋಡ್ಕೊಂಡವಳು ಪೊದ್ದಿ, ನನಗೇನು ಕಮ್ಮಿ ಮಾಡಿಲ್ಲ ತಗ. ಏನೋ ಕಮ್ಮಿ ಮಾಡೋಳೆ ನನಗೆ ಹೇಳ್ಬೇಡ ನೀನು. ಸರಿ ಕುಂತ್ಕೊಂಡು ಕಾಫಿ ಕುಡಿಯಮ್ಮ, ಕುಂತ್ಕ. ಇನ್ನು ಮೇಲೆ ದುರಂಕರ ಬಿಟ್ಬಿಟ್ಟು ಸಂದಕ್ಕಿರು, ಇಲ್ಲ ಬೀದಿ ಅಲ್ಕೊಂಡು ಬಿಕ್ಸಿ ಎತ್ಬೇಕಾಯ್ತದೆ. ಇಷ್ಟು ದಿನ ಒಂಥರ ಇತ್ತು, ಈಗ ಎಲ್ಲರೂ ಬದಲಾಗೋಗ್ಬಿಟ್ಟು ಎಲ್ಲರ ಜೀವನದಾಗ ಅವ್ರವ್ರವ್ರು ಖುಷಿಯಾಗವ್ರಿ. ನೀ ಸುಮ್ಕೇನಿ ಜೀವನ ಹಾಳು ಮಾಡ್ಕೋಬೇಡ. ಇಲ್ಲ ಹೇಳಮ್ಮ, ನಾನು ಬದಲಾಗ್ಬಿಟ್ಟೆ ಈ ಮನೆಗೆ ಬಂದಿರೋದು. ಬದಲಾಗಲಿಲ್ಲ ಅಂತಂದಿರೋ ನಾನು ಯಾಕೆ ಬರ್ತಾ ಇದ್ದೆ ಇಲ್ಲಿಗೆ? ನನ್ನ ಜಂಬ ತೋರಿಸ್ಕೊಂಡು ಅಲ್ಲೇ ಎಲ್ಲಾದರೂ ಇತ್ತಿದ್ದೆ. ನನಗೆಲ್ಲ ಪೂರ್ತಿ ಬದಲಾಗೋಗ್ಬಿಟ್ಟಿದ್ದೀನಿ ಕಣಮ್ಮ. ಅಪ್ಪ ದೇವ್ರೆ, ಇನ್ನು ನನ್ನ ಮ್ಯಾಲು ಕರ್ಕೊಂಡ್ರೂ ನಂಗೆ ಯಾವ ಬೇಜಾರೂ ಇಲ್ಲ. ನನಗೆ ಈಗೆಲ್ಲ ತಗೆ ನೆಮ್ಮದಿ ಅಂತ ಅನ್ನಿಸ್ತೈತೆ.